ಶ್ರೀ ಭಗವತೆ ಹಿರಣ್ಯಗರ್ಭಾಯ ನಮಃ. ನಾವೀಗ 5ನೇ ಶ್ಲೋಕದಲ್ಲಿದ್ದೀವಿ. 4ನೇ ಶ್ಲೋಕ ಮುಗಿದೆ. ಜಯಾವಹಂ ಜಪೇ ನಿತ್ಯಂ ಅಕ್ಷಯ್ಯಂ ಪರಮಂ ಶಿವಂ. ಜಯಾವಹಂ ಅಂದ್ಬಿಟ್ರೆ ಅಲ್ಲಿಗೆ ಮುಗಿದೋಯ್ತು. ಜಯ ಅಂದರೆ ಸಕ್ಸಸ್ಸು. ನಮಗೆಲ್ಲ ಸಕ್ಸಸ್ಸುಗಳು ಅಲ್ಲಿಗೆ ಬಂದೋಯ್ತು, ಇನ್ನು ಮುಂದಕ್ಕೇನೂ ಇಲ್ಲ. ಆದರೆ ಈ ಒಂದು ಆದಿತ್ಯ ಹೃದಯಂ ಓದಿದರೆ ಏನಾಗುತ್ತೆ, ಅಕ್ಷಯಂ ಪರಮಂ ಶಿವಂ. ಅಕ್ಷಯವಾಗಿರ್ತಕ್ಕಂತಹ ಪರಮವಾಗಿರ್ತಕ್ಕಂತಹ ಶಿವ ಅಂದರೆ ಮೋಕ್ಷ ಅಂತ ನೋಡಿದ್ದೀವಿ. ಎಲ್ಲವಕ್ಕಿಂತ ಅದು ಕ್ಷಯ ಆಗದೇ ಇರತಕ್ಕಂತಹ ಪರಮ ಉತ್ಕೃಷ್ಟವಾಗಿರ್ತಕ್ಕಂಥ ಪದ ಯಾವುದಿದೆ, ಆ ಮೋಕ್ಷವು ಕೂಡ ಈ ಒಂದು ಆದಿತ್ಯ ಹೃದಯಂ ಸ್ತುತಿ ಮಾಡೋದ್ರಿಂದ ಸಿಗ್ತದೆ ಅಂತ ಅರ್ಥ. ಸರ್ವಮಂಗಳ ಮಾಂಗಲ್ಯಂ ಸರ್ವಪಾಪ ಪ್ರಣಾಶನಂ ಚಿಂತಾಶೋಕ ಪ್ರಶಮನಂ ಆಯುರ್ವರ್ಧನಮುತ್ತಮಂ. ಸರ್ವಮಂಗಳ ಮಾಂಗಲ್ಯಂ. ಮಂಗಳ ಅಂದರೆ ಶುಭ ಅಂದರೆ ಒಳ್ಳೆಯದು, ಒಳ್ಳೆಯದಕ್ಕೆ ಒಳ್ಳೆಯದು. ಸರ್ವಮಂಗಳ ಮಾಂಗಲ್ಯಂ. ಏನು ಒಳ್ಳೆಯದು ಅಂತ, ಏನು ಶುಭ ಅಂದರೆ ನಮಗೆ ಒಳ್ಳೆಯದಾಗ್ತಕ್ಕಂಥದ್ದು. ಪುಣ್ಯ ಕಾರ್ಯ ಏನಿದೆ, ಪುಣ್ಯ ಕಾರ್ಯಗಳಲ್ಲಿ ಪುಣ್ಯ ಕಾರ್ಯ ಆಗಿರೋದ್ರಿಂದ ಇದಕ್ಕೆ ಶುಭ ಅಂತ ಕರೀತಾರೆ, ಮಾಂಗಲ್ಯಂ ಅಂತ ಕರೀತಾರೆ. ಆ ಎಲ್ಲ ಶುಭ ಕಾರ್ಯಗಳಿಗೆ ಶುಭವನ್ನು ಕೊಡ್ತಕ್ಕಂಥದ್ದು. ಮತ್ತು ಸರ್ವಪಾಪ ಪ್ರಣಾಶನಂ, ಸರ್ವ ಪಾಪಗಳನ್ನು ಕೂಡ ನಾಶ ಮಾಡ್ತಕ್ಕಂಥದ್ದು. ಇದು ನಮಗೆಲ್ಲ ರುಚಿಸೋದಿಲ್ಲ. ನಮಗೆ ರುಚಿಸೋದು ಯಾವುದು ಅಂದರೆ ಐಶ್ವರ್ಯ ಬರಬೇಕು, ಆಸ್ತಿ ಬರಬೇಕು, ಇವು ಆದರೆ ನಮಗೆ ರುಚಿಸ್ತವೆ. ಆದರೆ ಯಾರು ಸಾತ್ವಿಕ ವ್ಯಕ್ತಿಗಳಿರ್ತಾರೆ, ಪಾಪಕ್ಷಯ ಪಾಪ ಪ್ರಣಾಶನಂ. ಪಾಪ ಪ್ರಣಾಶ ಅಂತಂದ್ರೆ ಅರ್ಥ ಏನು ಅಂದರೆ ಅದು ಸುಖ ಬಂತು ಅಂತ ಅರ್ಥ. ನಾವು ಹಿಂದೆ ಮಾತಾಡಿದ್ದೀವಿ ಅನಿಸ್ತದೆ. ನಮ್ಮ ಕಷ್ಟಗಳು ಜಾಸ್ತಿ ಇದ್ದಾವೆ ಅಂದ್ರೆ ಅರ್ಥ ಏನು ಅಂದರೆ ನಾವು ಹಿಂದೆ ಮಾಡಿರ್ತಕ್ಕಂಥ ಪಾಪವನ್ನು ತೊಳ್ಕೊಳ್ತಾ ಇದ್ದೀವಿ ಅಂತ ಅರ್ಥ. ಒಂದೊಂದೊಂದೊಂದು ತೊಳ್ಕೊಳ್ತಾ ಹೋಗ್ತಾ ಇದ್ದೀವಿ. ಪುಣ್ಯ ಜಾಸ್ತಿ ಇದೆ ಅಂದ್ರೇನು, ಈಗ ಸುಖ ಜಾಸ್ತಿ ಇದೆ ಅಂದರೆ ಪುಣ್ಯ ಖರ್ಚಾಗ್ತಾ ಇದೆ ಅಂತ ಅರ್ಥ. ನೀವು ಸಂಪಾದನೆ ಮಾಡಿದರೆ ಒಂದು ಟೂರ್ಗೆ ಹೋದ್ರಿ, ಅಲ್ಲಿ ದುಡ್ಡೆಲ್ಲ ಖರ್ಚು ಮಾಡ್ಕೊಂಡು ಬಂದುಬಿಡ್ತೀರಿ, ಮತ್ತೆ ಸಂಪಾದನೆ ಮಾಡೋದು. ಈ ಪುಣ್ಯ ಅಂದರೆ ಏನಂದರೆ ಸುಖ ಸ್ವರೂಪ. ಸುಖ ನಮಗೆ ಬರ್ತಾ ಇದೆ ಅಂತ ಅರ್ಥ. ಅಂದರೆ ನಮ್ಮ ಪುಣ್ಯ ಖರ್ಚಾಗ್ತಾ ಇದೆ. ನಮ್ಮ ಪಾಪ, ಈ ಕಷ್ಟಗಳಿದ್ದಾವೆ ಅಂದರೆ ಪಾಪ ಖರ್ಚಾಗ್ತಾ ಇದೆ ಅಂತ ಅರ್ಥ. ಪಾಪ ಖರ್ಚಾಯಿದೆ, ಓಹೋ ನಮ್ಮದೆಲ್ಲ ಕಷ್ಟ ಇದೆ ಅಂದರೆ ನನ್ನ ಪಾಪ ಎಲ್ಲ ಕರಿಗೆ ಹೋಗ್ತಾ ಇದೆ ಅಂತ ಖುಷಿ ಪಡಬೇಕು ಆ್ಯಕ್ಚುಲಿ. ಹಾಗೆ ಮಹಾತ್ಮರೇನಿರ್ತಾರೆ, ಪುಣ್ಯಾತ್ಮರು ಸರ್ವ ಪಾಪ ಪ್ರಣಾಶನಂ. ಇದು ಓದಿದರೆ ಎಲ್ಲ ಪಾಪಗಳು, ಸರ್ವ ಪಾಪ ಪ್ರಣಾಶನಂ, ಎಲ್ಲವೂ ಕರಿಗೆ ಹೋಗ್ತವೆ, ನಾಶ ಆಗಿ ಹೋಗ್ತವೆ. ಅಂದರೆ ಪರಮವಾಗಿ ಶಾಂತಿಯನ್ನು ಕೊಡ್ತಕ್ಕಂಥ ಮೋಕ್ಷವೇ ಸಿಗ್ತದೆ ಅನ್ನೋದು ಮುಂದಿನ ಮೆಟ್ಲು. ಅದನ್ನೇ ಹಿಂದೆ ಹೇಳಿದರೆ ಅದನ್ನೇ ಇನ್ನೊಂದ್ಸಲಿ ಹೇಳ್ತಕ್ಕಂಥದ್ದು. ಮತ್ತು ಅಷ್ಟೇ ಅಲ್ಲ, ಚಿಂತಾಶೋಕ ಪ್ರಶಮನ. ಚಿಂತಾ ಮತ್ತು ಶೋಕ. ಚಿಂತಾ ಅಂದರೆ ಏನು, ಶೋಕ ಅಂದರೆ ಏನು, ಎರಡಿದ್ದಾವೆ. ಚಿಂತೆ ಅಂದರೆ, ಶೋಕ ಅಂದರೆ ಈಗೇನೋ ಒಂದು ಘಟನೆ ನಡೀತು, ಆವಾಗ ಅಯ್ಯೋ ಅಂತ ಅಳೋದು. ಏನೋ ತೊಂದರೆ ಆಯಿತು, ಅಳ್ತೀವಿ. ಅದಾದಮೇಲೆ ಸುಮ್ಮನೆ ಇರೋದಿಲ್ಲ, ಅದನ್ನು ನೆನೆಸ್ಕೊಂಡು ಅಳೋದಕ್ಕೆ ಚಿಂತಾ ಅಂತ ಕರೀತಾರೆ. ಶೋಕ ಅಂದರೆ ಆ ಚಿಂತಾ ಶೋಕ ಎರಡೂ ಒಂದೇ ಅರ್ಥ ಬರ್ತವೆ. ಚಿಂತೆ ಅಂದರೆ ಇದು ಇಲ್ಲ ಅಂತ ಕೊರಗುವಂತಹದ್ದು. ಶೋಕ ಅಂತಕ್ಕಂಥದ್ದು ಶೋಕಗ್ರಸ್ತರು ಅಂತ ಕರೀತಾರೆ. ಅಂದರೆ ದುಃಖಕ್ಕೆ ಒಳಪಟ್ಟು, ದುಃಖ ಮತ್ತು ಶೋಕ ಅದಕ್ಕೂ ಸೂಕ್ಷ್ಮ ಅಂತರ ಇದೆ. ಚಿಂತಾ ಅಂದರೆ ಅದರ ಬಗ್ಗೆ ನೋವು ಅನುಭವಿಸೋದು. ಶೋಕ ಅಂದರೆ ಅದು ನೆನಪು ಮಾಡಿಕೊಂಡು ಇರೋದೇ ಇಲ್ಲಲ್ಲಿ. ಅದು ಯಾವಾಗೋ ಏನೋ ಮಾಡಿರ್ತಾರೆ, ಒಂದೇನೋ ವಾಚ್ ಕಳೆದೋಗಿರ್ತದೆ ಅಥವಾ ಏನೋ ಒಂದು ವಸ್ತು ಕಳೆದೋಗಿರ್ತದೆ, ಅಯ್ಯೋ ಆ ವಾಚ್ ಇತ್ತು, ಎಷ್ಟು ಚೆನ್ನಾಗಿತ್ತು ಅಂತ ನೋವು ಪಡೋದು. ಸುಮ್ಮನೆ ಒಂದು ಮೊಬೈಲ್ ಇತ್ತು, ಕಳೆದು ಹೋಗ್ಬಿಡ್ತು, ಅಯ್ಯೋ ಎಂಥ. ಅದು ಈಗ ಮುಗಿದೋಗಿದೆ ಕತೆ, ಅದನ್ನೇನು ಮಾಡ್ಲಿಕ್ಕೆ ಬರೋಲ್ಲ. ಆದರೂ ಕೂಡ ನಾವು ಈ ಥರ ಮನಸ್ಸಿಗೆ ತಗೊಂಡು ಆ ನೋವು ತಗೊಳ್ತಾ ಇರ್ತೀವಿ. ಇದು ಕೂಡ ಒಂದು ದೋಷವೇ. ಈ ಥರ ಚಿಂತಾ ಶೋಕಗಳನ್ನು ಕಳೀತಕ್ಕಂಥದ್ದು ಯಾವುದು ಅಂದರೆ ಆದಿತ್ಯ ಹೃದಯಂ ಅಂತ ಹೇಳ್ತಕ್ಕಂಥ. ಆಯುರ್ವರ್ಧನ ಮುತ್ತಮಂ. ಆಯುರ್ವರ್ಧನ ಕೊಡುವಂಥದ್ದು ಅಂದರೆ ಯಾರು ಈ ಆದಿತ್ಯ ಹೃದಯವನ್ನು ಪಠನ ಮಾಡ್ತಾರೆ, ಸ್ತೋತ್ರ ಮಾಡ್ತಾರೆ, ಅವರಿಗೆ ಆಯುಷ್ಯು ತಂತಾನೇ ವೃದ್ಧಿ ಆಗ್ತದೆ. ಆಯುಷ್ಯು ವೃದ್ಧಿ ಆದರೆ ಏನು, ಎಷ್ಟು ಆಯುಷ್ಯ ವೃದ್ಧಿ ಆಗಬೇಕಂತ
ಜೀವೇವ ಶರದಶತಂ ಅಂತ ಆಶೀರ್ವಾದ ಮಾಡ್ತಾರೆ. 100 ವರ್ಷ ಬಾಳು. 100 ವರ್ಷ ಯಾಕೆ ಬಾಳು ಅಂದರೆ, ನೀನು 100 ವರ್ಷ ಬಾಳುವುದು ಮುಖ್ಯ ಅಲ್ಲ, ನೀನು ಜೀವನ ಮುಗಿಸೋದ್ರೊಳಗೆ ಮೋಕ್ಷವನ್ನು ಪಡೀಲಿಕ್ಕೆ ಏನು ಬೇಕೋ ಅದನ್ನು ನೀನು ಪಡ್ಕೊಂಡು ಬಿಡಬೇಕು ಅಂತ. ಅದಕ್ಕೋಸ್ಕರ ಆಯುಷನ್ನು ಕೇಳ್ತಾ ಇರೋದು. ಈ ಭೋಗಗಳನ್ನು ಎಷ್ಟು ಭೋಗಿಸಿದರೂ ಕೂಡ ಇಂದ್ರಿಯಗಳು ಮೆತ್ತಗಾಗಿ ಹೋಗ್ತವೆ, ಅವನ್ನೇನು ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಮೋಕ್ಷ ಸುಖವನ್ನು, ಪರಮಾನಂದ ಪ್ರಾಪ್ತಿಯನ್ನು ಪಡ್ಕೊಳ್ಳುವುದೇ ಮಾನವ ಜನ್ಮದ ಮೂಲ ಕರ್ತವ್ಯ. ಆ ಕರ್ತವ್ಯನ ಸಂಪೂರ್ಣ ಮಾಡಿಕೊಂಡ್ರೆ, ಈಗ ಒಂದು ಕೆಲಸಕ್ಕೆ ಹೋಗಿದ್ದೀವಿ ಒಂದು ಊರಿಗೆ, ಅಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ರೆಡಿ ಇದ್ಬಿಟ್ರೆ ಬರಬೇಕಾದ್ರೆ ಟ್ರೈನಿಗೆ ಆರಾಮಾಗಿ ರೆಡಿ ಇರ್ಬೋದು ಪ್ಯಾಕಪ್ ಮಾಡ್ಕೊಂಡು. ಅದೇ ನಾವು ಇಲ್ಲ, ಆ ಥರ ಇಲ್ಲ, ನಾವು ಕೆಲಸ ಮುಗಿಸಿಲ್ಲ, ಅಲ್ಲಿ ಹೋದ್ವಿ, ಸಿನಿಮಾ ಎಲ್ಲ ನೋಡ್ಕೊಂಡ್ವಿ, ಆಮೇಲೆ ಕೆಲಸ ಮಾಡ್ತೀವಿ ಅಂದರೆ ಕೆಲಸ ಆಗಲಿಲ್ಲ ಅಂದರೆ ಬರೋಕ್ಕೂ ಆಗಲ್ಲ, ಅಲ್ಲಿ ಇರೋಕ್ಕೂ ಆಗಲ್ಲ, ಅಂಥರ ಪರಿಸ್ಥಿತಿ ಆಗ್ತದೆ. ಅದು ಹಾಗೆ ನಾವು ಇಲ್ಲಿ ಈ ಮನುಷ್ಯ ಜನ್ಮ ತೊಗೊಂಡಿದ್ದೀವಿ ಅಂದರೆ ಮೂಲ ಕರ್ತವ್ಯ ಏನು ಅಂದರೆ ಮೋಕ್ಷವನ್ನು ಪಡೀತಕ್ಕಂಥದ್ದು, ಪರಮಾನಂದ ಪ್ರಾಪ್ತಿಯನ್ನು ಪಡೀತಕ್ಕಂಥದ್ದು. ಅದು ಎಲ್ಲೋ ಇಲ್ಲ, ಇದ್ದಾಗಲೇ ಸುಖವಾಗಿ ಇರ್ತಕ್ಕಂಥ ಸ್ಥಿತಿಯನ್ನು ಪಡೆಯೋದಕ್ಕೆ 100 ಜನ್ಮ ಬೇಕು ಅಂತ ಹೇಳ್ತಾರೆ. 1000 ದೀರ್ಘ ಆಯುಷ್ಯ ಬೇಕು ಅಂತ ಇಲ್ಲಿ ಹೇಳ್ತಾ ಇರೋದು. ಈ ಆಯುಷ್ ಅದಕ್ಕೋಸ್ಕರಗೆ ಆಯುರ್ವರ್ಧನಂ ಉತ್ತಮಂ ಅಮಂ. ಅಂದರೆ ಏಳಿಸ್ತಕ್ಕಂಥದ್ದು, ಉತ್ತಮವಾಗಿ, ಇದಕ್ಕಿಂತ ಊರ್ಧ್ವ ದಿಶೆಯಲ್ಲಿ ಇರ್ತಕ್ಕಂಥದ್ದು, ಇದಕ್ಕಿಂತ ಒಳ್ಳೆಯದು ಇನ್ಯಾವುದೂ ಇಲ್ಲ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ಈ ಒಂದು ಶ್ಲೋಕದಲ್ಲಿ ಸರ್ವಮಂಗಳ ಮಾಂಗಲ್ಯಂ ಸರ್ವಪಾಪ ಪ್ರಣಾಶನಂ ಚಿಂತಾಶೋಕ ಪ್ರಶಮನಂ ಆಯುರ್ವರ್ಧನ ಉತ್ತಮಂ. ಯಾಕೆ ಇದನ್ನು ಇಲ್ಲಿ ಹೇಳಿದ್ರಂದರೆ, ನಮ್ಮವ್ರಿಗೆಲ್ಲ ಏನಂದರೆ ಫಸ್ಟಿಗೆ ಫಲಶ್ರುತಿ ಬೇಕು. ಫಲ ಯಾಕಂದರೆ ನೀನು ಅದು ಮಾಡಿದರೆ ಏನು ಸಿಗುತ್ತೆ, ನೀನೇನಾರ ಒಂದು ಕೆಲಸ ಮಾಡ್ತೀಯ ಅಂದರೆ ನನಗೇನು ಲಾಭ ಆಗುತ್ತೆ ಪ್ರಶ್ನೆ ಮೊದಲು ಬರ್ತದೆ ನಮಗೆ. ಕೆಲಸ ಮಾಡಿ ನೀನಂದ್ರೆ ಸುಮ್ಮನೆ ಹೋಗ್ತಾಯಿದ್ರು, ಹಂಗಿಲ್ಲ, ನನಗೇನು ಸಿಗುತ್ತೆ, ಅದಕ್ಕೆ ನಿನಗಿಂಥದ್ದೆಲ್ಲ ಸಿಗುತ್ತೆ. ಯಾಕಂದರೆ ಇದು ಆದಿತ್ಯ ಹೃದಯ ಓದೋದಿಲ್ಲ ಅಂದರೆ ನೀನು, ಅದಕ್ಕೋಸ್ಕರ ಹೇಳಿದ್ದಾರೆ. ಎಲ್ಲ ಆದಮೇಲೆ ಎಲ್ಲ ನೀವು ಎಲ್ಲ ಸ್ತೋತ್ರಗಳು, ಶಿವ ಸಹಸ್ರನಾಮ ತೊಗೊಳ್ರಿ, ವಿಷ್ಣು ಸಹಸ್ರನಾಮ ತೊಗೊಳ್ರಿ, ಲಲಿತಾ ಸಹಸ್ರನಾಮ, ಯಾವುದೇ ಸಹಸ್ರನಾಮ ತೊಗೊಂಡ್ರು ಇಲ್ಲಿ ಫಲಶ್ರುತಿ ಅನ್ನುವಂಥದ್ದು ಯಾಕಿರ್ತದೆ ಅಂದರೆ, ಈ ಕಡೆ ಕರೀಲಿಕ್ಕೆ, ಭಗವಂತನ ಕಡೆಗೆ ಎಳಿಲಿಕ್ಕೆ ಅವೆಲ್ಲ ಆಸೆಗಳು, ಎಲ್ಲ ಆಸೆಗಳು ಕೂಡ ನೆರವೇರ್ತವೆ ಅನ್ನೋದು ಮುಖ್ಯವಾಗಿ ಇದರಲ್ಲಿ ಇರ್ತಕ್ಕಂಥದ್ದು. ಮತ್ತು ಇನ್ನು ಮೂಲ ರಹಸ್ಯವಾಗಿರ್ತಕ್ಕಂಥದ್ದು ಏನಂದರೆ, ಈ ಭಗವತೆ ಹಿರಣ್ಯ ಗರ್ಭಾಯ ನಮಃ. ಪ್ರಾರಂಭದಲ್ಲಿ ನಾವು 6ನೇ ಶ್ಲೋಕದಿಂದ ನಾವು ಶ್ರೀ ಭಗವತೆ ಹಿರಣ್ಯ ಗರ್ಭಾಯ ನಮಃ ಅಂತ ಹೇಳ್ತೀವಿ. ಅಲ್ಲಿಂದ ಹಿಡ್ಕೊಂಡು 24ನೇ ಶ್ಲೋಕದವರೆಗೂ ಏನಾಗ್ತದೆ ಅಂದರೆ, ಅಲ್ಲಿಗೆ ಸೂರ್ಯನ ನಾಮಗಳು ಅಲ್ಲಿಂದ ಪ್ರಾರಂಭ ಆಗ್ತವೆ. 6ರಿಂದ ಪ್ರಾರಂಭವಾಗಿ 24ರವರೆಗೂ ಬರ್ತವೆ. ಅಲ್ಲಿವರೆಗೂ ಇರ್ತಕ್ಕಂಥ ನಾಮಗಳು ದಿವ್ಯ ನಾಮಗಳು. ಅವು ಒಂದು ವಿಶೇಷ, ಒಂದೊಂದಕ್ಕೊಂದೊಂದು ಸಂಬಂಧ ಇದೆ, ಒಂದೊಂದು ವಿಶೇಷ ಒಂದು ಅರ್ಥ ಇದೆ. ಆ ಒಂದು ತೇಜಸ್ಸನ್ನು, ಭಗವತ್ ಶಕ್ತಿಯನ್ನು ಹೇಗೆ ಅನ್ನೋದು ಅವ್ರು ಕಂಡಿಡ್ಕೊಂಡು ನಮಗೆ ಹೇಳಿದ್ದಾರೆ ಋಷಿಮುನಿಗಳು. ಅದಕ್ಕೋಸ್ಕರ ಅಲ್ಲಿಂದ ಇಲ್ಲಿಗೆ 125 ನಾಮಗಳು ಅಂಥೇಳಿ ಹೇಳ್ತಾರೆ. ಅದರಾಗ ಮೂಲ ನಾಮ ಯಾವುದು ಅಂದರೆ ಶ್ರೀ ಭಗವತೆ ಹಿರಣ್ಯ ಗರ್ಭಾಯ ನಮಃ. ನಾವು ಹೇಳ್ತೀವಲ್ಲ ಪ್ರಾರಂಭಕ್ಕೆ ಮತ್ತು ಕೊನೆಗೆ ಹೇಳೋದು ಅದನ್ನೇ, ಶ್ರೀ ಭಗವತೆ ಹಿರಣ್ಯ ಗರ್ಭಾಯ ನಮಃ. ಈ ಮಂತ್ರ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ ಒಂದು ಮಂತ್ರವನ್ನು ಆವಾಗ ಮೆಲುಕು ಆಗ್ತಾಯಿದ್ರು ಕೂಡ ಆ ಆದಿತ್ಯ ಸೂರ್ಯನಾರಾಯಣ ಕೃಪೆ ನಮ್ಮ ಮೇಲಾಗ್ತದೆ ಅಂತ ಅರ್ಥ. ಶಿವಾಯ ಗುರುವೇ ನಮಃ. ಶ್ರೀಮಾತ್ರೇ ನಮಃ. ಶ್ರೀ ಸೂರ್ಯನಾರಾಯಣಾಯ ನಮಃ.